ನಿಮ್ಗೆ ಗೊತ್ತೇ, ನಮ್ಮ ಮಾನಸಿಕ ಆರೋಗ್ಯ 3 ವಿಷಯಗಳ ಮೇಲೆ ಅವಲಂಬಿತವಾಗಿದೆ. ಬಯೋ ಅಂದ್ರೆ ದೇಹ, ಸೈಕೋ ಅಂದ್ರೆ ಮನಸ್ಸು, ಸೋಷಿಯಲ್ ಅಂದ್ರೆ ಜನರು ಮತ್ತು ನಮ್ಮ ಸುತ್ತಲಿನ ಜೀವನ. ಈ ಬಯೋಸೈಕೋಸೋಷಿಯಲ್ ಮಾದರಿ ಆರೋಗ್ಯವನ್ನು ವಿವರಿಸಲು ಜೈವಿಕ, ಮಾನಸಿಕ ಮತ್ತು ಸಾಮಾಜಿಕ ಅಂಶಗಳನ್ನು ಒಂದಾಗಿ ಪರಿಗಣಿಸುತ್ತದೆ. ಈ ಮಾದರಿ 3 ಪರಸ್ಪರ ಸಂಪರ್ಕಿತ ಭಾಗಗಳಾಗಿ ವಿಭಜಿತವಾಗುತ್ತದೆ. ಜೈವಿಕ ಅಂದ್ರೆ ಬಯಾಲಜಿಕಲ್, ಜನ್ಯಗುಣಗಳು, ಮೆದುಳಿನ ರಸಾಯನಗಳು, ಹಾರ್ಮೋನುಗಳು, ರೋಗ ನಿರೋಧಕ ವ್ಯವಸ್ಥೆ ಹಾಗೂ ಗಾಯಗಳು ಅಥವಾ ರೋಗಗಳಂತಹ ದೈಹಿಕ ಸ್ಥಿತಿಗಳನ್ನು ಒಳಗೊಂಡಿದೆ. ಉದಾಹರಣೆಗೆ, ಮಧುಮೇಹಕ್ಕೆ ಜನ್ಯ ಪ್ರವೃತ್ತಿ ಇದ್ದರೆ ಇನ್ಸುಲಿನ್ ಉತ್ಪಾದನೆ ಕಡಿಮೆಯಾಗುವುದರಿಂದ ಅಪಾಯ ಹೆಚ್ಚಾಗಬಹುದು. ಮಾನಸಿಕ ಸೈಕಲಾಜಿಕಲ್, ಆಲೋಚನೆಗಳು, ಭಾವನೆಗಳು, ಒತ್ತಡ, ಎದುರಿಸುವ ವಿಧಾನಗಳು ಹಾಗೂ ಆತಂಕ ಅಥವಾ ಖಿನ್ನತೆಯಂತಹ ಮಾನಸಿಕ ಸಮಸ್ಯೆಗಳು ಸೇರಿವೆ. ದೀರ್ಘಕಾಲದ ನೋವಿರುವ ವ್ಯಕ್ತಿಗೆ ಭಯ ಮತ್ತು ತಪ್ಪಿಸಿಕೊಳ್ಳುವ ನಂಬಿಕೆಗಳ ಕಾರಣದಿಂದ ಲಕ್ಷಣಗಳು ಹೆಚ್ಚು ಕಾಣಿಸಬಹುದು. ಸಾಮಾಜಿಕ ಸೋಷಿಯಲ್, ಸಂಬಂಧಗಳು, ಕುಟುಂಬ ಪರಿಸ್ಥಿತಿ, ಸಂಸ್ಕೃತಿ, ಆರ್ಥಿಕ ಸ್ಥಿತಿ, ಕೆಲಸದ ಪರಿಸರ ಮತ್ತು ಸಮುದಾಯ ಬೆಂಬಲವನ್ನು ಒಳಗೊಂಡಿದೆ. ದುರ್ಬಲ ಸಾಮಾಜಿಕ ಸಂಬಂಧಗಳು ಏಕಾಂತ ಮತ್ತು ಒತ್ತಡವನ್ನು ಹೆಚ್ಚಿಸಿ ರೋಗದಿಂದ ಚೇತರಿಸಿಕೊಳ್ಳುವುದನ್ನು ನಿಧಾನಗೊಳಿಸಬಹುದು. ಉದಾಹರಣೆಗಳು: ದೀರ್ಘಕಾಲದ ನೋವಿನಲ್ಲಿ ಜೈಲಿಕ ಅಂಶಗಳು, ಉದಾಹರಣೆಗೆ ನರಹಾನಿ, ಮಾನಸಿಕ ಒತ್ತಡ, ಉದಾಹರಣೆಗೆ ಭಯಭೀತ ಆಲೋಚನೆಗಳು, ಮತ್ತು ಸಾಮಾಜಿಕ ಸಮಸ್ಯೆಗಳು, ಉದಾಹರಣೆಗೆ ಉದ್ಯೋಗ ನಷ್ಟ ಸೇರಿ ಪರಿಣಾಮ ಬೀರುತ್ತವೆ. ಚಿಕಿತ್ಸೆಗಾಗಿ ಔಷಧಿ, ಚಿಕಿತ್ಸಾ ಸಲಹೆ, ಥೆರಪಿ ಮತ್ತು ಕೆಲಸದ ಪರಿಸರದಲ್ಲಿ ಬದಲಾವಣೆಗಳನ್ನು ಬಳಸಲಾಗುತ್ತದೆ. ಖಿನ್ನತೆಯಲ್ಲಿ ನರಸಂದೇಶಕಗಳ ಅಸಮತೋಲನ ಜೈವಿಕ, ನಕಾರಾತ್ಮಕ ಸ್ವನಂಬಿಕೆಗಳು ಮಾನಸಿಕ ಮತ್ತು ಉದ್ಯೋಗ ಕಳೆದುಕೊಳ್ಳುವಂತಹ ಜೀವನದ ಒತ್ತಡಗಳು ಸಾಮಾಜಿಕ ಸೇರಿ ಪರಿಣಾಮ ಬೀರುತ್ತವೆ. ಇದಕ್ಕೆ ಮೆಡಿಸಿನ್ಸ್, ಕಾಗ್ನಿಟಿವ್ ಥೆರಪಿ ಮತ್ತು ಸಾಮಾಜಿಕ ಬೆಂಬಲ ಜಾಲಗಳು ಸಹಾಯ ಮಾಡುತ್ತವೆ. ಆದ್ದರಿಂದ ಚಿಕಿತ್ಸೆ ಕೂಡ 3 ರೀತಿಯಲ್ಲಿರಬೇಕು: ದೇಹಕ್ಕೆ ಔಷಧಿ, ಮನಸ್ಸಿಗೆ ಕೌನ್ಸೆಲಿಂಗ್, ಸ್ನೇಹಿತರು, ಕುಟುಂಬ ಮತ್ತು ಜೀವನಶೈಲಿ ಬೆಂಬಲ.